ನಮಸ್ಕಾರ ಎಲ್ರಿಗೂ. ಎಲ್ಲರೂ ಏನು ಮಾಡ್ತಿದ್ರಿ? ವಿಶೇಷವಾಗಿ ಇವತ್ತು ಸಂವಿಧಾನದ ದಿವಸದಂದು ನಾನು ಒಂದೆರಡು ಮಾತಾಡಬೇಕಂತ ವಿಡಿಯೋ ಮಾಡ್ತಿದ್ದೀನಿ. ವಿಶೇಷವಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಜೋರಾಗಿ ಹೇಳಿ. ಓಕೆ 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 ವಿಶೇಷವಾಗಿ ಇವತ್ತು ನವೆಂಬರ್ 26ರಂದು ಸಂವಿಧಾನದ ದಿವಸದಂದು ನಾನು ಇವತ್ತು ಒಂದೆರಡು ಮಾತಾಡಬೇಕಂತ ಬಂದಿದ್ದೀನಿ. ಆದ್ದರಿಂದ ಎಲ್ಲರೂ ಕೇಳಬೇಕಂತ ಕೇಳ್ಕೊತಿದ್ದೀನಿ. ಒಂದು ನಿಮಿಷ. ಇವತ್ತು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಮರ್ಪಣೆ ಮಾಡಿದ ಪವಿತ್ರ ದಿನ. ಇವತ್ತು ಸಮರ್ಪಣೆ ಮಾಡಿದ ಪವಿತ್ರ ದಿನ. ಪ್ರತಿಯೊಬ್ಬರು ನಾಗರಿಕನಿಗೆ ಸಮಾನತೆ ಸಂದೇಶ ಸಾರಿದ ಸಂವಿಧಾನದ ದಿನದ ಶುಭಾಶಯಗಳು. ವಿಶೇಷವಾಗಿ ಎಲ್ರಿಗೂ ಶುಭಾಶಯಗಳು. ಸಮಾನತೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ನಾಗರಿಕನಿಗೂ ಸಮಾನತೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇವತ್ತು ನಮ್ಮೆಲ್ಲರಿಗೂ ಸಮಾನತೆಯ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸಮರ್ಪಣೆ ಮಾಡಿದ ದಿವಸ ನವೆಂಬರ್ 26ರಂದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲರೂ ಶುಭಾಶಯಗಳನ್ನು ಕೋರೋಣ. ಕಷ್ಟ ಸುಖ ದುಃಖ ಅಂತಕ್ಕಂಥದ್ದು ಎಲ್ಲರಲ್ಲಿ ಇರತಕ್ಕಂಥದ್ದು. ಇವತ್ತು ನಾ ಪಡ್ತಕ್ಕಂಥ ಕಷ್ಟ ದುಃಖ ನೋವುಗಳು ಎಲ್ಲರಲ್ಲಿ ಇರ್ತಕ್ಕಂಥದ್ದು. ನನಗೆ ಸಾಕಷ್ಟು ಇದೆ, ಹೇಳ್ಕೊಳ್ಳಾರ್ದಷ್ಟು ನೋವುಗಳಿದೆ. ಆದರೆ ಏನು ಮಾಡೋಕ್ಕಾಗ್ತದೆ? ಸಾಗಬೇಕು, ಪಯಣ ಮುಂದಕ್ಕೆ ಸಾಗಬೇಕು. ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಮರ್ಪಣೆ ಮಾಡಿದ ದಿವಸ. ಇವತ್ತು ಸಮಾನತೆ ನಮಗೆ ಇವತ್ತು ಅವಕಾಶಗಳು ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಶುಭಾಶಯಗಳು ಹೇಳಬೇಕಾಗ್ತದೆ. ಇದರಿಂದ ಎಲ್ಲರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಿಕ್ಷಣವೇ ಸೌಭಾಗ್ಯ, ಶಿಕ್ಷಣವೇ ನಮ್ಮ ಜನ್ಮ ಸಿದ್ಧಾಂತದ ಹಕ್ಕು. ನವೆಂಬರ್ 26ರಂದು ನಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಸಮಾನತೆ ಸರಳತೆ ಸಮರ್ಪಣೆ ಮಾಡಿದ ದಿವಸ ಇವತ್ತು. ಎಲ್ಲರೂ ಗೌರವಿಸೋಣ. ಎಲ್ಲರೂ ಸಂವಿಧಾನವನ್ನು ಎತ್ತಿ ಹಿಡಿಯೋಣ. ಪ್ರತಿಯೊಬ್ಬರ ನಾಗರಿಕನಿಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ವಾ? ಎಲ್ಲರೂ ಆಚರಣೆ ಮಾಡಬೇಕಾಗ್ತದೆ. ಮಾಡೋಣ. ಕೆಲವರು ಹೇಳ್ತಿದ್ದಾರೆ, ಏನಪ್ಪ ಎಷ್ಟೋ ಹಿಂಸೆಗಳು ಕೊಟ್ಟರು ಕೂಡ ಮನುಷ್ಯನಿಗೆ ಟಾರ್ಚರ್ ಕೊಡಬಾರ್ದು. ಪಾಪ ಅವನು ಬಿದ್ದಾನಂದರೆ ಅವನಿಗೆ ಹಿಂಸೆ ಕೊಟ್ಟು ಮಾನಸಿಕ ಖಿನ್ನತೆ ಕೊಡ್ತಕ್ಕಂಥ ಕೆಲಸಗಳನ್ನ ಯಾರೂ ಮಾಡಬಾರ್ದು. ನಮ್ಮಲ್ಲಿರ್ತಕ್ಕಂಥ ನಡೆನುಡಿಗಳು ನಮ್ಮಲ್ಲೇ ಇರಬೇಕಾಗ್ತದೆ. ಪಾಪ ಬೇರೆದವರಿಗೆ ಹಿಂಸೆ ಮಾಡಿ ಅವನಿಗೆ ಮನಸ್ಸು ನೋಯಿಸಿ ಮಾಡುವಂಥ ಕೆಲಸ ಬೇಡ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳಿದೆ, ನಮ್ಮೆಲ್ರಿಗೂ ಶಿಕ್ಷಣವೇ ಸೌಭಾಗ್ಯ ಅಂತಕ್ಕಂಥದ್ದು. ಎಲ್ರಿಗೂ ನಮಸ್ಕಾರ. ಇಷ್ಟು ಇವತ್ತಿನ ವಿಶೇಷ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ.